ಹೊಸ ಬೂಟು, ಈ ಬೂಟಲ್ಲಿ ಹೊಡೆದಿಲ್ಲ ನಿನ್ಗೆ, ಹಾಕೋ ನನ್ನ ಮಗನೇ ನನ್ನ ಮೇಲೆ ಅಪ್ಪ ಕುಡಿದ್ಬಿಟ್ಟು ಗಾಡಿ ಓಡಿಸಿ ಯಾರನ್ನೋ ಸಾಯಿಸಿದ್ದೆ ಗುದ್ದುಬಿಟ್ಟು ನೀನು ಎಷ್ಟ ಕೊಟ್ರು ಎಣ್ಣ ನಿನ್ಗೆ ಕುಡಿದ್ಬಿಟ್ಟು ಹೇಳಕ್ಕೆ ಇದನ್ನ ಮಾತನ ಕುಡ್ಕ ಸಿಟಿ ರವಿ ಹೊಟ್ಟೆಗೆ ಏನೋ ತಿಂತಲೇ, ಕಸ ತಿಂತೀಯೋ, ಅನ್ನ ತಿಂತಲೇ. ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಚಪ್ಲಿಲೇ ಹೊಡಿಬೇಕಾಯ್ತಿ ನನ್ನ ಮಗನ್ಗೆ. ಕುಡ್ಕ ರವಿ, ನೀನ್ ಯಾವನಲೇ, ನೀನ್ ಯಾವನ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವೇಶ್ಯ ಪಡಕ್ ನೀನ್ ಯಾವನಲೇ? ಸಿಟಿ ಒಂದ್ FIR ಹಾಕ್ಸ್ಕೊಂಬಂದು ಅದೇ ಜೈಲಲ್ಲಿ ಬಂದು ನಿನ್ಗೆ ಹೊಡಿತೀನಿ. ನಮ್ಮ ಅಮ್ಮನೇ ಹೇಳ್ತೀನಿ, ಒಂದ್ FIR ಹಾಕ್ಸ್ಕೊಂಡು ಒಳಗಡೆ ಬಂದು ನಿನ್ನ ಗಾನ ನಾನು ಚಪ್ಪಲಿ ತಗೊಂಡು ಹೊಡೆದಿಲ್ಲ ನನ್ನ ಮಗನ ನಿನ್ಗೆ. ಯಾವ ಸೀಮೆನೋ ನೀನು MLA ಇರ್ಲಿಲ್ಲ, ಬೆಳಗಾಮಲ್ಲಿ ಇದ್ದಿದ್ರೆ ಅಲ್ಲೇ ನಿನ್ಗೆ ಎಕ್ಕಡ ತಗೊಂಡು ಹೊಡಿತಾ ಇದ್ದೆ. ನೀನು ಕೈಗೆ ಸಿಕ್ಕು ನಿನ್ನ ಗಾನ ಎಕ್ಕಡದಲ್ಲಿ ಹೊಡೆದಿಲ್ಲ ನನ್ನ ಮಗನೇ, ಅದೇ ಎಕ್ಕಡ ತಗೊಂಡು ತಲೆಯಲ್ಲಿ ರಪ ರಪ ಅಂತ ಹೊಡೆದಲ್ಲೇ ಬಂದು ಹೊಡಿತೀನಿ, ಜೈಲಲ್ಲೇ ಹೊಡಿತೀನಿ ನಿನ್ಗೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಡ್ರೆ ತಿಕ್ಕಾ ಹೊಡಿತಿ. ಅದಾನಿನ ಬಚಾವ್ ಮಾಡಕ್ಕೆ ಅಂಬೇಡ್ಕರ್ನ ತಮಾಷೆ ಮಾಡಿದ ಅಮಿತ್ ಶಾ ವಿಚಾರ ಬುಗಿಲಿಗೆ ಇರ್ತಾ ಇದ್ರೆ, ಆ ಅಮಿತ್ ಶಾ ವಿಚಾರನ ತಣ್ಣಗೆ ಮಾಡಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ನ ಅವಮಾನ ಮಾಡ್ತಾನೆ ಇವನು, ಯಾರೋ ಗೃಹ ಮಂತ್ರಿ. ಈಗ ಕರ್ನಾಟಕದ ಬೆಳಗಾಂ ಅಸೆಂಬ್ಲಿನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ನ ಒಬ್ಬ ಅದೇ ಬಿಜೆಪಿ ಅವನು ವೇಶ್ಯೆ ಅಂತ ಹಣೆ ಪಟ್ಟಿ ಕಟ್ತಾನೆ, ಕರೀತಾನೆ. ನಮ್ ಪ್ರಶ್ನೆ, ಇಂಥ ಹಲ್ಕಟ್ಟುಗಳಿಗೆ ಬಿಜೆಪಿ ಟಿಕೆಟ್ ಕೊಟ್ಟು MLC ಮಾಡೋದು ಇದೇ ನಿಮ್ ಸುಸಂಸ್ಕೃತಿನ? ಒಂದು ಕಡೆ ದೇಶದ ಪಾರ್ಲಿಮೆಂಟ್ ಅಲ್ಲಿ ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಂತ, ಈ ದೇಶಕ್ಕೆ ಸಮಾನತೆಯನ್ನು ಕೊಟ್ಟಂತ, ಆಮೇಲೆ ಅಂಬೇಡ್ಕರ್ ಹೆಸರು ಹೇಳಿದ್ರೆ RSS ಬಿಜೆಪಿಗೆ ತಿಕಾವುರಿ ಅಲ್ವೇನ್ರ? ಯಾಕೆ ಹೇಳು? 1949ರಲ್ಲಿ ನೆಹರು ಪುತ್ಥಳಿಕೆ ಜೊತೆನಲ್ಲಿ ಅಂಬೇಡ್ಕರ್ ಪುತ್ಥಳಿಕೆಯನ್ನು ಕೂಡ RSS ಸುಟ್ಟಿತ್ತು. ಇವ್ರ ಪೂರ್ವಜರು, ಈ RSS ಬಿಜೆಪಿ ಪೂರ್ವಜರು 1949ರಲ್ಲಿ ಇವರು ನೆಹರು ಜೊತೆನಲ್ಲಿ ಅಂಬೇಡ್ಕರ್ ಅವರ ಪ್ರಕೃತಿ ದಾನ ಮಾಡಿತ್ತು. ಅಂಬೇಡ್ಕರ್ನ ಇವತ್ತಲ್ಲ, ಇವರ ಪೂರ್ವಜರು ದ್ವೇಷ ಮಾಡ್ತಾ ಇದ್ರು. RSS ಪೂರ್ವಜರು, ಬಿಜೆಪಿ ಪೂರ್ವಜರು ಸಹ ದ್ವೇಷ ಮಾಡ್ತಾ ಇದ್ರು. ಅಂಬೇಡ್ಕರ್ ಕಂಡ್ರೆ ಆಗಲ್ಲ, ಅಂಬೇಡ್ಕರ್ ಕಂಡ್ರೆ ಯಾಕೆ ಆಗಲ್ಲ ಅಂತ ಹೇಳ್ತೀನಿ. ಅಂಬೇಡ್ಕರ್ ಅಷ್ಟೇನೆ, ಡಾಕ್ಟರ್ BR ಅಂಬೇಡ್ಕರ್ ನಮ್ಮ ಬಸವಣ್ಣನವರ ಸಿದ್ಧಾಂತಗಳನ್ನ ಲಿಖಿತ ರೂಪದಲ್ಲಿ ತಗೊಂಡ್ಬಂದ್ರು. ಬಸವಣ್ಣವ್ರು ಹೇಳ್ತಾರೆ, ನಮ್ಮ ಬಸವೇಶ್ವರ ಅವ್ರು ಹೇಳ್ತಾರೆ, ಸಮಾನತೆ, ಐಕ್ಯತೆ, ಏಕಮಂಟಪ ಅಂದ್ರೆ ನಾವೆಲ್ಲ ಒಂದೇ ಅಂತ ಬಸವಣ್ಣವ್ರನ್ನ ಹೇಳಿದ್ದನ್ನ ಸಂವಿಧಾನದಲ್ಲಿ ಅಂಬೇಡ್ಕರ್ ತಗೊಂಡ್ಬಂದ್ರು. ಆ ಪವರ್ ನಮಗ್ ಕೊಟ್ರು. ಇಲ್ಲಿ ನಾವೆಲ್ಲ ಒಂದು ವಿಚಾರ ಅರ್ಥ ಮಾಡ್ಕೊಬೇಕು, ಬಸವಣ್ಣನವ್ರು ಒಪ್ಪರು, ಅಂಬೇಡ್ಕರ್ನು ಒಪ್ತಾರೆ. ಕಾರಣ ಇಬ್ರು ಒಂದೇ ಮಾತಾಡಿದ್ದು. ಅವ್ರು ಹೇಳಿದ್ರು 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ್ರು, ನಾವೆಲ್ಲ ಒಂದೇ, ನಾವೆಲ್ಲ ಜಾತಿ ಧರ್ಮಗಳನ್ನ ಬಿಟ್ಟು ಒಂದಾಗಬೇಕು ಅಂತ ಹೇಳಿ ಬಸವಣ್ಣ 12ನೇ ಶತಮಾನದಲ್ಲಿ ಹೇಳಿದ್ದನ್ನ 19ನೇ ಶತಮಾನದಲ್ಲಿ ಸ್ವತಂತ್ರದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಲಿಖಿತ ರೂಪದಲ್ಲಿ ಸಂವಿಧಾನದ ಕೆಳಗಡೆ ತಗೊಂಬಂದ್ರು. ಈಗ ಅಂಬೇಡ್ಕರ್ನ ದ್ವೇಷ ಮಾಡೋರು ಕರ್ನಾಟಕದಲ್ಲಿ ಬಸವಣ್ಣವರು ದ್ವೇಷ ಮಾಡ್ತೀರಾ? ಯಾಕಂದ್ರೆ ಬಸವಣ್ಣ ಅವರು ಹೇಳಿದ್ದು ಒಂದೇ, ಅಂಬೇಡ್ಕರ್ ಬರ್ದಿರೋದು ಒಂದೇ. ಡಾಕ್ಟರ್ BR ಅಂಬೇಡ್ಕರ್ ಬರ್ದಿರೋದನ್ನ ಬಸವಣ್ಣನವರು 12ನೇ ಶತಮಾನದಲ್ಲೇ ಹೇಳಿದ್ರು, ನಾವೆಲ್ಲರೂ ಒಂದೇ, ಅವ ನಮ್ಮವ, ಅವ ನಮ್ಮವ, ಅವ ನಮ್ಮವ ಅಂತ. ಇವರು ಈ RSS ಬಿಜೆಪಿಯವರು ಈ ಒಬ್ಬ ಜೈನನ್ ಹಿಡ್ಕೊಂಡು, ಹೋಮ್ ಮಿನಿಸ್ಟರ್ ಜೈನನ್ ಹಿಡ್ಕೊಂಡು, ಒಬ್ಬ ಮಾಜಿ ಗೂಂಡಾ ಪ್ರವೃತ್ತಿ ಇರುವ ಇವನನ್ನು ಹಿಡ್ಕೊಂಡು ಭಾರತದಲ್ಲಿ ಮಾಡಬಾರ್ದು ಅಲ್ಕ ಕೆಲಸ ಮಾಡಿಸ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ವಿರೋಧ.
ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವಮಾನ ಆಗುತ್ತೆ. ಕರ್ನಾಟಕದಲ್ಲಿ ಒಬ್ಬ ಹೆಣ್ಣು ಮಗಳು, ಒಬ್ಬ MLA, ಒಬ್ಬ ಮಿನಿಸ್ಟರ್ನ ಇದೇ ಬಿಜೆಪಿ CT ರವಿ ವೇಶ್ಯೆಗೆ ಹೋಲಿಸ್ತಾನೆ, ವೇಶ್ಯೆ ಅಂತ ಪಟ್ಟ ಕಟ್ತಾನೆ. CT ಯಾರ ಹೇಳ್ಕೊಟ್ಟಿದ್ ನಿನ್ಗೆ? ವೇಶ್ಯೆ ಅಂತ ಹೇಳ್ಕೊಡಕ್ ಯಾರು ಹೇಳ್ಕೊಟ್ಟಿದ್ದು? ರಮೇಶ್ ಜಾರಕಿಹೊಳಿ ಹೇಳ್ಕೊಟ್ಟ? ಯಾವ ಸೀಮೆ ಒಕ್ಕಲಿಗನೋ ನೀನು? ಯಾವ ಸೀಮೆ ಒಕ್ಕಲಿಗ? ಒಕ್ಕಲಿಗ ಅಂದ್ರೆ ಗೊತ್ತೇನೋ ನಿನ್ಗೆ? ಕೆಂಪೇಗೌಡರದು ಅದೇ ವಿಚಾರ. 15ನೇ ಶತಮಾನದ ಕೆಂಪೇಗೌಡರದು ಅದೇ ವಿಚಾರ. ನಾನು ಹೇಳ್ತೀನಿ ಯಾಕೆ ಅಂತ. ಬಸವಣ್ಣನವರು ಸಮಾನತೆ ಬಗ್ಗೆ ಮಾತಾಡಿದ್ರು. ಡಾಕ್ಟರ್ ಅಂಬೇಡ್ಕರ್ ಅವರು 19ನೇ ಶತಮಾನದಲ್ಲಿ ಸಮಾನತೆಯನ್ನ ಬರೆದ್ರು. 15ನೇ ಶತಮಾನದಲ್ಲಿ ಕೆಂಪೇಗೌಡರು ಅಲ್ಲಿ ನೋಡಿ ಬೆಂಗಳೂರಲ್ಲಿ ಅಕ್ಕಿಪೇಟೆ, ಬಿನ್ನಿಪೇಟೆ, ಈ ತರ ನಾನಾ ಜನಾಂಗಕ್ಕೆ ಬೇರೆ ಬೇರೆ ಬಿಸ್ನೆಸ್ ಪೇಟೆಗಳನ್ನ ಕಟ್ಟಿ ಕೆಂಪೇಗೌಡರು ಸಮಾನತೆ ಬಗ್ಗೆ ಮಾತಾಡಿದ್ರು. ಬಸವಣ್ಣನವರು ಸಮಾನತೆ ಬಗ್ಗೆ ಮಾತಾಡ್ತಾರೆ. ಬಸವಣ್ಣರು ಸಮಾನತೆಗೆ ಒಂದು ಐಕಾನು. ಕೆಂಪೇಗೌಡರು ಸಮಾನತೆ ಬಗ್ಗೆ ಮಾಡಿದರೆ ಬೆಂಗಳೂರಲ್ಲಿ ಅಕ್ಕಿಪೇಟೆ, ಬಿನ್ನಿಪೇಟೆ, ತರಕಪೇಟೆ ಪ್ರತಿ ಜನಾಂಗಕ್ಕೂ ಪೇಟೆಗಳನ್ನ ಕಟ್ಟಿ ಕೆಂಪೇಗೌಡರು ಕೂಡ ಸಮಾನತೆ ಬಗ್ಗೆ ಮಾತಾಡಿದ್ರು. ಮತ್ತೆ 19ನೇ ಶತಮಾನದಲ್ಲಿ ದೇಶದ ಸಂವಿಧಾನ ರಚನಾಕಾರ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಕೂಡ ಸಮಾನತೆಯನ್ನ ಬರೆದ್ರು. ಅಂದ್ರೆ ಇವರುಗಳಿಗೆ RSS ಬಿಜೆಪಿಗೆ ತಿಕಾವುರಿ. ನಾವ್ಯಾರು ಒಗ್ಗಟ್ಟಾಗಿರ್ಬಾರ್ದು, ನಾವು ಕಿತ್ತಾಡ್ತಾ ಇದ್ರೆ ಇವರುಗಳು ದೇಶವನ್ನ ಮಾರಾಟ ಮಾಡಿ ತಿಂದು ಅದಾನಿ ಅಂಬಾನಿ ಕೊಟ್ಟು ಓಡೋಗುವಂತ ಪ್ಲಾನ್ ಇವರು. ಒಬ್ಬ ಅದಾನಿನ ಕೇಂದ್ರ ಸರ್ಕಾರ ರೌಂಡ್ ಆಫ್ ಮಾಡಿಲ್ಲ, ರೆಡ್ ಅಲರ್ಟ್ ಮಾಡಿಲ್ಲ. ಅಮೆರಿಕನ್ ಸರ್ಕಾರ ಹೇಳಿದೆ ಅದಾನಿ ಫ್ರಾಡ್ ಮಾಡಿದಾನೆ, ಅದಾನಿ ಅಮೆರಿಕದಲ್ಲಿ ಇನ್ವೆಸ್ಟರ್ಸ್ಗೆ ಚೀಟ್ ಮಾಡಿದಾನೆ, ಅದಾನಿ ಅಮೆರಿಕದಲ್ಲಿ ಮ್ಯಾನ್ಯುಪುಲೇಟ್ ಮಾಡಿದಾನೆ ಎಲ್ಲ ಹೇಳ್ತದ ಅಮೆರಿಕ. ಮೋದಿ ಸರ್ಕಾರ ಏನು ಹೇಳ್ತಾ ಇಲ್ಲ. ಯಾಕಂದ್ರೆ ಮೋದಿ ಸರ್ಕಾರ ಅವತ್ತಿಂದ ಇವರನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಂಡೇ ಬರ್ತಾ ಇದೆ. ಒಬ್ಬ ಅದಾನಿ ವಿಚಾರವನ್ನ ತನ್ನೇನು JPC ಆಗ್ಬಾರ್ದು, ತನಿಖೆ ಆಗ್ಬಾರ್ದು ಅಂತ ಅದನ್ನು ಬಚ್ಚಿಡಕ್ಕೆ ಅಮಿತ್ ಶಾ ಅಂಬೇಡ್ಕರ್ನ ಚಿಡಾಯಿಸ್ತಾನೆ. ಅದು ಇಡೀ ಭಾರತದಲ್ಲಿ ಹತ್ತು ಉರಿತದೆ. ಅಂಬಾನಿ ವಿಚಾರ, ಅದಾನಿದು ಅಮೆರಿಕನ್ ವಿಚಾರ, ಅವನು ಮಾಡಿರೋ ಫ್ರಾಡ್ ವಿಚಾರ ಮೂಲೆ ಗುಂಪಾಗತ್ತೆ. ಅದಾದ್ಮೇಲೆ ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ಗೆ ಅವಮಾನ ಮಾಡೋ ಬಿಜೆಪಿ ಬೆಳಗಾವಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಒಬ್ಬ ಉತ್ತರ ಕರ್ನಾಟಕದ MLA ಮಿನಿಸ್ಟರ್ ಆಗಿರುವ ಹೆಣ್ಣು ಮಗಳನ್ನ ಇದೇ ಇವನು CT ರವಿ ವೇಶ್ಯೆಗೆ ಹೋಲಿಸ್ತಾನೆ, ವೇಶ್ಯೆ ಅಂತ ಕರೀತಾನೆ ಅವನು. CT ರವಿ ಹೊಟ್ಟೆಗೆ ಏನೋ ತಿಂತ್ಯಲೇ, ಕಸ ತಿಂತ್ಯೋ, ಅನ್ನ ತಿಂತ್ಯಲೇ? ಯಾವ ಸೀಮೆ ಒಕ್ಕಲಿಗನೋ ನೀನು? ಯಾವ ಸೀಮೆ ಒಕ್ಕಲಿಗ? ಅಲ್ಲಿ ನೋಡಿದ್ರೆ ಆ ದೇವೇಗೌಡರು ಮೊಮ್ಮಕ್ಕಳು ಪ್ರಜ್ವಲ್ಲು ಒಕ್ಕಲಿಗರು ಅಂತ ಹೇಳ್ಕೊಂಡು 3000 ಜನ ಹೆಣ್ಮಕ್ಳ ಜೀವನ ಜೊತೆ ಆಟ ಆಡ್ತಾನೆ ಅವನು ಆ ಪ್ರಜ್ವಲ್ಲು. ನೀವೆಲ್ಲ ಒಕ್ಕಲಿಗರ ಹೆಸರಲ್ಲಿ ಇರುವಂತ ರಾಕ್ಷಸರಲ್ರೋ ನೀವು. ನಮ್ಮ ಒಕ್ಕಲಿಗ ಜನಾಂಗಕ್ಕೆ ಉಣ್ಣಿದ್ದಂಗಿದ್ದೀರಲ್ಲೋ ನೀವು. ಏನೋ ಹೇಳಿದ ನೀನಲ್ಲೇ? ನೆನ್ನೆ ಅವ್ರ ಅಟ್ಯಾಕ್ ಮಾಡೋದಲ್ಲ, ನಿನಗೆ ಚಪ್ಪಲಿ ಹೊಡಿಬೇಕಾಗಿತ್ತು. ನೀನ್ ಯಾವನಲ್ಲೇ? ನೀನ್ ಯಾವನ ಒಬ್ಬ ಹೆಣ್ಮಗಳಿಗೆ ವೇಶ್ಯ ಅಂತ ಪಟ್ಟಕ? ನೀನ್ ಯಾವನಲ್ಲೇ? ವೇಶ್ಯ ಅಂದ್ರೆ ಏನು? ವೇಶ್ಯ ಅಂದ್ರೆ ಏನು? ಒಬ್ಬ ವೇಶ್ಯೆಯಿಂದ ಸಮಾಜ ಉದ್ಧಾರ ಆಗುತ್ತೆ, ರೇಪ್ಗಳು ತಪ್ಪುತ್ತೆ. ಹೆಂಗ ಹೋಲಿಸ್ದೆ ನೀನು? ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಂಗ ಹೋಲಿಸ್ದೆ ನೀನು? ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಚಪ್ಪಲಿನೇ ಹೊಡಿಬೇಕಾಯ್ತು ನನ್ನ ಮಗನಿಗೆ. ಆ ಸೆಷನ್ ಅಲ್ಲಿ ಅದೇ ಚಪ್ಪಲಿ ಎತ್ಕೊಂಡು ಹೊಡಿಬೇಕಾಗಿತ್ತು. ನಾನು ಖಂಡಿತವಾಗಿ ಹೇಳ್ತೀನಿ, ನಾನು ಇದ್ದಿದ್ರೆ ಅದೇ ಎಕಡ ತಗೊಂಡು ನಿಮ್ ತಲೆ ಮೇಲೆ ಹಾಕ್ತಾ ಇದ್ದೆ. ಏನ್ ಇವ್ರೇನು ಏನೋ ಅಲ್ಲೇ
ತಂಡುಪಾಳ್ಯ ಗ್ಯಾಂಗ್ ಏನೋ ನೀವು ಕರ್ನಾಟಕದಲ್ಲಿ? ಏ ಕುಡುಕ್ ನನ್ ಮಗನೇ, ಗಾಡಿ ಕುಡಿದ್ಬಿಟ್ಟು ಅವ್ರು ಯಾರನ್ನೋ ಹತ್ತಿಸ್ಬಿಟ್ಟು ಸಾಯಿಸ್ಬಿಟ್ಟು ಕುಡ್ಕ ರವಿ, ನೀನ್ ಯಾವನಲ್ಲೇ? ನೀನ್ ಯಾವನ? ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವೇಶ್ಯ ಪಡಕ್ ನೀನ್ ಯಾವನಲ್ಲೇ? ನೀನ್ ಯಾವನ? ಏನೋ ಯೋಗ್ಯತೆ ಇದೆ ನಿನ್ಗೆ? ಚುನಾವಣೆ ಸೋತಲ್ಲೋ ಅಲ್ವೋ? ಭೇಟಿ ಮಾಡಕ್ಕೆ ಬಂದಂತ ಹೆಣ್ಮಗಳ ಜೊತೆನಲ್ಲಿ ದೇಹ ಸಂಪರ್ಕ ಮಾಡೋ ರಮೇಶ್ ಜಾರಕಿಹೊಳಿ 78 ವರ್ಷ ವಯಸ್ಸಾದ್ರೂ ಒಂದು ಸಣ್ಣ ಮೈನರ್ ಅನ್ನ ಸೆಕ್ಷುವಲ್ ಹರಾಸ್ ಮಾಡಿದಂತ ಯಡಿಯೂರಪ್ಪ ನಿಮ್ ಪಾಟೀಲ್ ಇದ್ದಾನೆ. ಅವನು RR ನಗರದ 420 ಏನೋ ಅವನ ಹೆಸರು ಮುನ್ರತ್ನ ನಾಯ್ಡು. ಅವನು ನಿಮ್ಮನೇನಾ? ಏನಂತ ನಿಮ್ಗೆಲ್ಲ ಆರ್ತಿ ಮಾಡ್ಕೊಂಡವ್ರು ಬಿಜೆಪಿನಲ್ಲಿ? ರೇಪಿಸ್ಟ್ಗಳು, ಹೆಣ್ಣು ನಿಂದಕರು, ಹೆಣ್ಣನ್ನ ವೇಶ್ಯೆಗೆ ಹೋಲ್ಸಂತಾರೋ? ಹೊಟ್ಟೆಗೇನೋ ತಿಂತಲೇ? ಒಕ್ಕಲಿಗನ ನೀನು? ಯಾವ ಒಕ್ಕಲಿಗನ ನೀನು? ಯಾವ ಒಕ್ಕಲಿಗ ನೀನು? ಸಿಟಿ ಒಂದ್ FIR ಹಾಕ್ಸ್ಕೊಂಬಂದು ಅದೇ ಜೈಲಲ್ಲಿ ಬಂದು ನಿನ್ಗೆ ಹೊಡಿತೀನಿ ಗ್ಯಾರಂಟಿ. ನಮ್ಮ ಅಮ್ಮನೇ ಹೇಳ್ತೀನಿ, ಒಂದ್ FIR ಹಾಕ್ಸ್ಕೊಂಡು ಒಳಗಡೆ ಬಂದು ನಿನ್ನ ಗಾನ ನಾನು ಚಪ್ಪಲಿ ತಗೊಂಡು ಹೊಡೆದಿಲ್ಲ ನನ್ನ ಮಗನೇ ನಿನ್ಗೆ. ಯಾವ ಸೀಮೆನೋ ನೀನು? MLC ನೀನು ಮಗನೇ. ಲಕ್ಷ್ಮೀ ಹೆಬ್ಬಾಳ್ಕರ್ ಆಗ್ಲಿ ಇನ್ನೊಬ್ಬ ಹೆಣ್ಮಕ್ಳಾಗ್ಲಿ ಅವಳ ಕಷ್ಟ ಗೊತ್ತೇನೋ ನಿನ್ಗೆ? ಕಷ್ಟ ಗೊತ್ತಾ ನಿನ್ಗೆ? ಒಂದು ಗುಡಿಸಲಿಂದ MLA ಆಗಿ ಮಿನಿಸ್ಟರ್ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಸೂಳೆ ಅಂತೆಲ್ಲೋ, ಪ್ರಾಸ್ಟಿಟ್ಯೂಟ್ ಅಂತೆಲ್ಲೋ, ಹೆಣ್ಣು ಮಕ್ಕಳನ್ನ ಪ್ರಾಸ್ಟಿಟ್ಯೂಟ್ ಮಾಡೋದು ನಿನ್ನಂತ ಹೆಣ್ಣು ನಿಂದಕರಲ್ಲೇ. ನಿನ್ನ ಯೋಗ್ಯತೆಗೆ ಎಕ್ಕಡ ಹಾಕ. ಮಗನೇ, ನಾನು ಬೆಳಗಾಮಲ್ಲಿ ಇರ್ಲಿಲ್ಲ. ಬೆಳಗಾಮಲ್ಲಿ ಇದ್ದಿದ್ರೆ ಅಲ್ಲೇ ನಿನ್ಗೆ ಎಕ್ಕಡ ತಗೊಂಡು ಹೊಡಿತಾ ಇದ್ದೆ ನಿನ್ಗೆ. ನಾನಮ್ಮಲೇ ಹೇಳಕ್ಕೆ ನೀನು ಒಕ್ಕಲಿಗನ? ನೀನು ಒಬ್ಬ ಹೆಣ್ಣು ನಿಂದಕ ಒಕ್ಕಲಿಗ ಸಾಧ್ಯನಾ? ಒಬ್ಬ 3,000 ಜನ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದವನು ಒಕ್ಕಲಿಗ ಪ್ರಜ್ವಲ್ ಸಾಧ್ಯನಾ? ಅವನು ಪ್ರಜ್ವಲ್ಲು, ಆಮೇಲೆ ಅವನು RR ನಗರದವನು, ಅವನು ಆ ಯಡಿಯೂರಪ್ಪ, ನೀನು ಅವನ್ ರಮೇಶ್ ಜಾರಕಿಹೊಳಿ, ನೀವೆಲ್ಲ ಮನುಷ್ಯರೇನೋ? ನೀವೆಲ್ಲ ಮನುಷ್ಯ? ಯಾವ ಮುಖ ಇಟ್ಕೊಂಡು ರಾಜಕಾರಣಿಗಳಂತ ಹೇಳ್ಕೊಂತೀರಲ್ಲ? ಹಲ್ಕಟ್ ಕಡ ಯಾವ ಮುಖ ಇಟ್ಕೊಂಡು ಹೇಳ್ಕೊಂತೀಯ ಮಗನೇ? ನಿನ್ಗೆ ನಾನು ನಿನ್ನೆ ಬೆಳಗಾಮಲ್ಲಿ ಇರ್ಲಿಲ್ಲ, ನಾನು ಗೊತ್ತಾಗಿದ್ದೆ ಲೇಟು. ಈಗ ನೋಡ್ದೆ ನಾನು. ಹೆಂಗ ಅಂತೆ ನೀನು ಲಕ್ಷ್ಮೀ ಹೆಬ್ಬಾಳ್ಕರ್ನ? ಲಕ್ಷ್ಮೀ ಹೆಬ್ಬಾಳ್ಕರ್ನೇ ಅಲ್ಲ, ಬೇರೆ ಯಾವ ಹೆಣ್ಣು ಮಕ್ಕಳನ್ನೇ ಆಗ್ಲಿ ನೀನು ವೇಶ್ಯನ್ನಕ್ಕೆ ಯಾವ ಸೀಮೆ ಪುಡಂಗ ನಿನ್ಲೆ ಎಕ್ಕಡದಲ್ಲಿ ಹೊಡಿಬೇಕು ನನ್ನ ಮಗನ ನಿನ್ಗೆ. ನೀನು ಕೈಗೆ ಸಿಕ್ಕೋ, ನಿನ್ನ ಗಾನ ಎಕ್ಕಡದಲ್ಲಿ ಹೊಡೆದಿಲ್ಲ ನನ್ನ ಮಗನೇ. ಅದೇ ಎಕ್ಕಡ ತಗೊಂಡು ತಲೆಯಲ್ಲಿ ರಪ ಅಂತ ಹೊಡಿಬೇಕು ನಿನ್ಗೆ. ನಾವ್ಯಾರು ಸಹಿಸಲ್ಲ, ನಾವ್ಯಾರು ಇದು UP ಅಲ್ಲ ಇದು ಮಗನೇ. ನಿನಗೇನಿಲ್ಲ, ಎದುರುಗಡೆ ಸಿಗೋ. ನಿನ್ನ ಗಾನ ಈ ಹಾಕೊಂಡ್ರ ಬೂಟಲ್ಲಿ ಹೊಡೆದಿಲ್ಲ ನಿನ್ಗೆ. ಹೊಸ ಬೂಟು, ಈ ಬೂಟಲ್ಲಿ ಹೊಡೆದಿಲ್ಲ ನಿನ್ಗೆ. ಹಾಕೋ ನನ್ನ ಮಗನೇ, ನನ್ನ ಮೇಲೆ FIR. ಅಲ್ಲೇ ಬಂದು ಹೊಡಿತೀನಿ, ಜೈಲಲ್ಲೇ ಹೊಡಿತೀನಿ ನಿನ್ಗೆ. ಖಂಡಿತವಾಗಿ ಒಂದು FIR ಹಾಕ್ಸ್ಕೊಂಡು ಜೈಲೊಡೆ ಬರ್ತೀನಿ ಮಗನೇ, ಜೈಲಲ್ಲೇ ಹೊಡಿತೀನಿ ನಿನ್ಗೆ. ಎಷ್ಟು ಅಹಂಕಾರ ನಿನ್ಗೆ. ಅಸೆಂಬ್ಲಿ ಅನ್ನೋದು ಒಂದು ದೇವಸ್ಥಾನ ಇದ್ದಂಗೆ. ನಾವು ಓಟ್ ಹಾಕಿ ಕಳ್ಸಕ್ಕಿರೋದು ಹಲ್ಕಟ್ ನನ್ನ ಮಗನೇ. ಆ BJP ಹೇಳ್ಕೊಟ್ರು ಅಂತ ಏನೋ ನೀನು ಹೆಣ್ಮಕ್ಳನ್ನ ಏನ್ ಮಾಡ್ತಾ ಇದ್ದೀರಾ? ಬೇರೆ ಹೆಣ್ಮಕ್ಳು. ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯಾ ರೆಡ್ಡಿ, ಯಾಕಮ್ಮ ಸ್ಟೇಟ್ಮೆಂಟ್ ಇಲ್ಲ ನಿಂದು? ಯಾಕೆ ಸ್ಟೇಟ್ಮೆಂಟ್ ಇಲ್ಲ? ಯಾಕೆ ನಿನಗೆ ವೇಶ್ಯನ್ನ ಗಂಟ ಸುಮ್ಮನೆ ಇರ್ತೀಯಾ? ಹೊಡಿರಿ ಎಕಡ ತಗೊಂಡ ನನ್ನ ಮಗನ್ನ, ಅವ್ನ್ ರವಿ ನೋಡಿರಿ. ಬೇಕಾದ್ರೆ ನಾನು ಬರ್ತೀನಿ, ಹೊಡೆದ್ಬಿಟ್ಟು ಬೇಕಾದ್ರೆ ಜೈಲಿಗೆ ಹೋಗೋಣ. ಇದನ್ನೆಲ್ಲ ಬೆಳೆಸಬಾರ್ದು ಕರ್ನಾಟಕದಲ್ಲಿ. ಸರ್ವ ಜನಾಂಗದ ಶಾಂತಿ ತೋಟ ಅಂತ ಹೇಳಿದ್ರು ನಮ್ಮ ಕುವೆಂಪು. ಎಂತ ಹಲ್ಕಟ್ ಹುಟ್ಟಿದ್ಯಲ್ಲ ಹಲ್ಕಟ್.
ಒಬ್ಬ ಹೆಣ್ಣನ್ನ ವೇಶ್ಯ ಅಂತ್ಯ. ಹೆಣ್ಣನ್ನ ವೇಶ್ಯ ಮಾಡೋ ನಿನ್ನಂತ ಹಾಲ್ಕಟ್ಟುಗಳು, ಹಾಲ್ಕಟ್ಟು ತಗೊಂಬಂದು ನಿನ್ ದೋಸ್ತ ಅವನಲ್ಲ ರಮೇಶ್ ಜಾರಕಿಹೊಳಿ, ಅವನಿಗೆ ಹೇಳು ವೇಶ್ಯ ಹೆಂಗ್ ಮಾಡ್ತಾನೆ ಅಂತ. ಅವನಿಗೆ ಹೇಳು. RR ನಗರದ 420 ಆ 420 ಹೇಳು. ಅವನು ಯಡಿಯೂರಪ್ಪನ್ಗೆ ಹೇಳು, ಈ ವಯಸ್ಸಲ್ಲಿ ಒಂದು ಸಣ್ಣ ಮೈನರ್ ಮಗುವನ್ನ ಪೋಸ್ಕೋ ಕೇಸಲ್ಲಿ ಅರೆಸ್ಟ್ FIR ಮಾಡಿಸ್ಕೊಂಡನೆ. ಅವನಿಗೆ ಹೇಳಲೇ, ಅವನಿಗೆ ಹೇಳು ನಿನ್ ತಾಕತ್ತಿದ್ರೆ ಹಾಲ್ಕಟ್ ತಗೊಂಬಂದು ಪೊಲೀಸರ ಮೇಲೆ ಆರೋಪ ಮಾಡ್ತೀಯಾ? ಪೊಲೀಸರ ಮೇಲೆ ಆರೋಪ ಮಾಡ್ತೀಯಾ? ಆ ಲಾಠಿ ತಗೊಂಡ್ ಬಡಿರೋ ನನ್ನ ಮಗನ. ಸಿಟಿ ನಾನು ಹೇಳ್ತೀನಿ, ಖಂಡಿತವಾಗಿ ಒಂದು FIR ಹಾಕ್ಸ್ಕೊಂಬಂದು ಜೈಲಲ್ಲೇ ನಿನ್ನ ಹೊಡಿತೀನಿ ನನ್ನ ಮಗನೇ. ನಿನ್ನ ಜನಪ್ರತಿ ನನ್ನ ಎಕಡ ಹಾಕ ನಿನ್ಗೆ. ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್, ನಾನ್ ಬರ್ತೀನಿ, ಈ ನನ್ನ ಮಗನ್ಗೆ ಎಕ್ಕಡದಲ್ಲಿ ನಾನು ನೋಡ್ತೀನಿ, ನೀವು ನಿಂತ್ಕೊಳ್ಳಿ, ನಿಮ್ಮನ್ನ ಹೆಂಗ ಅಂದ ಅಂತ ನಾನು ನೋಡ್ತೀನಿ. ಏನ್ ಮಗನೇ, 1/4 kg ಮಾಂಸ ಇಲ್ಲ ನಿನ್ಗೆ ಬಾಡಿನಲ್ಲಿ, ಕುಡಿದ್ಬಿಟ್ಟು ಗಾಡಿ ಓಡಿಸಿ ಯಾರನ್ನೋ ಸಾಯಿಸಿದ್ದೆ ಗುದ್ಬಿಟ್ಟು. ನೀನು ಎಷ್ಟ ಕೊಟ್ರು ಎಣ್ಣ ನಿನ್ಗೆ ಕುಡಿದ್ಬಿಟ್ಟು ಹೇಳಕ್ಕೆ ಮಾತನ? ಕುಡ್ಕ ಎಷ್ಟ ಕೊಟ್ರು ದುಡ್ಡು ನಿನ್ಗೆ? ಎಷ್ಟು ಕೊಟ್ಟ ರಮೇಶ್ ಜಾರಕಿಹೊಳಿ? ಅವ್ನು ಕೊಟ್ಟಿರ್ತಾನೆ ಬಿಡು ನಿನ್ಗೆ. ಅವ್ನು ರಮೇಶ್ ಅವ್ನ್ ಸಾವುಕಾರ ಅಂತೆ. ಸಾವುಕಾರ ಅಲ್ಲ ಅವನು, ನಿನ್ನಂತ ಮಗನೇ. ಎದುರುಗಡೆ ಸಿಗೋ ನಿನ್ ಜಸ್ಟ್ ಮಿಸ್ ಕಣಲಿ. ಈ ಕಾಂಗ್ರೆಸ್ ಅವ್ರ ಬುದ್ಧಿ ಇಲ್ಲ. ಒಬ್ಬರು ಪ್ರಶ್ನೆ ಮಾಡಲ್ಲ ನೀವು ಅವ್ರಿಗೆ. ಕಾಂಗ್ರೆಸ್ ಅಧ್ಯಕ್ಷ ಸೌಮ್ಯ ರೆಡ್ಡಿ, ಏನ್ ಬಾಯಲ್ಲಿ ಎಣ್ಣಿಟ್ಕೊಂಡಿದ್ಯಮ್ಮ? ಪ್ರಶ್ನೆ ಮಾಡು. ಕಾಂಗ್ರೆಸ್ MLA ಪ್ರಭಾ ಮಲ್ಲಿಕಾರ್ಜುನ್, ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಶ್ಯಾಮ್ನವ್ರ ಶಿವಶಂಕರಪ್ಪನ ಸೊಸೆನ ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? MLA ಆಗ್ಬಿಟ್ರೆ ಸಾಕ? ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಹರಿಹರ MLA, ಯಾಕೆ ತಾವೊಬ್ಬ ಕಾಂಗ್ರೆಸ್ MLA ಆಗಿ ಇದನ್ನ ಯಾಕೆ ಪ್ರಶ್ನೆ ಮಾಡಿಲ್ಲ? ಮಿನಿಸ್ಟರ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವೇಶ್ಯ ಪಟ್ಟ ಕಟ್ಟೋ ಈ ಕುಡುಕ ನನ್ನ ಮಗನ್ಗೆ ಯಾಕೆ ಪ್ರಶ್ನೆ ಮಾಡಿಲ್ಲ? ಯಾಕೆ ಎಕ್ಕಡದಲ್ಲಿ ಹೊಡೆದಿಲ್ಲ? ಖಂಡಿತವಾಗಿ ಬಿಜೆಪಿ ಅರ್ಥ ಮಾಡ್ಕೊಳ್ಳಿ. ಈ ನನ್ನ ಮಗ ಸಿಗಲಿ, ಈ ನನ್ನ ಮಗನ ಹುಡ್ಕೊಂಡೋಗಿ ಎಕ್ಕಡದಲ್ಲಿ ಹೊಡಿತೀನಿ ಗ್ಯಾರಂಟಿ. ಹಲ್ಕಟ್ ಕುಡ್ಕ ಹಾಸನದಲ್ಲಿ ಕುಡಿದ್ಬಿಟ್ಟು ಗಾಡಿ ಹಚ್ಬಿಟ್ಟು ಕುಡ್ಕ ನೀನೊಬ್ಬ ಹೀರೋನೇನೋ? ಹಲ್ಕಟ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರೆ, ಬನ್ನಿ, ಈ ನನ್ನ ಮಗನ್ ನಾನ್ ನೋಡಿದ್ದೀನಿ. ನನ್ನ ಮೇಲೆ FIR ಆಗ್ಲಿ ಪರವಾಗಿಲ್ಲ, ನಾನ್ ಜೈಲಲ್ಲಿ ಹೋಗಿ ನನ್ನ ಮಗನ್ ಮತ್ತೆ ಒಂದು ನೋಡಿಬೇಕೀಗ. ನಿನ್ನ ಅದೃಷ್ಟ ಕರೆಕ್ಟ್ ಆಗೈತೆ, ನಾನ್ ಬಿಸಿ ಇದ್ದೀನಿ, ಖಂಡಿತವಾಗಿ ಹೇಳ್ತೀನಿ. ಒಂದ್ FIR ಹಾಕ್ಸ್ಕೊಂಬಂದು ಜೈಲ್ ಓಡ ನಿನ್ ಕೊಡ್ತೀನಿ ಗ್ಯಾರಂಟಿ ನಾನು. ಮಗನೇ, ನೀನು ಲಕ್ಷ್ಮೀ ಹೆಬ್ಬಾಳ್ಕರ್ಗಲ್ಲ, ಯಾವುದೇ ಹೆಣ್ಣು ಮಕ್ಕಳಿಗೆ ನಿನ್ ನಿಂದನೆ ಮಾಡಿದ್ರೆ ನಿನ್ನ ಬಟ್ಟೆ ಹೊಡೆದ ಕೊಡ್ತೀನಿ ನನ್ನ ಮಗನೇ. ನಿನ್ನ ಎಕಡ ಒಬ್ಬ ಮಿನಿಸ್ಟರು ಕರ್ನಾಟಕದಲ್ಲಿ ಸೇಫ್ ಇಲ್ಲ ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳ ಕತೆ ಹೆಂಗೆ? CM ಸಿದ್ದರಾಮಯ್ಯನವ್ರೆ ಇಂತ ಒಬ್ಬ ಲಕ್ಷ್ಮೀ ಹೆಬ್ಬಾಳ್ಕರ್ನ ಬಿಡ್ತಾ ಇಲ್ಲ, ಒಬ್ಬ ಮಿನಿಸ್ಟರ್ನ ಬಿಡ್ಲಿಲ್ಲ. ಈ ಹಲ್ಕಟ್ ರವಿ ಅಂತವ್ರು, ರಮೇಶ್ ಜಾರಕಿಹೊಳಿ ಅಂತವ್ರು, ಈ ಎಂಟೈರ್ ಎಪಿಸೋಡ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋನೆ ಅವನ್ ರಮೇಶ್ ಜಾರಕಿಹೊಳಿ. ನೀನೇ ತಾನೇನೋ ರಮೇಶ್ ಜಾರಕಿಹೊಳಿ ಈ OTTV ಬಿಟ್ಟಿರೋದು? ನಮಗ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಂಡ್ರೆ ತಿಕ್ಕಾ ಹೋರಿ ನಿನ್ಗೆ. ಇವನು ಮುಂಚೆನೂ ಒಂದ್ ಮಾತಂದಿದ್ದ. ಯಾಕೋ ಹೆಣ್ಮಕ್ಳು ನೋಡ್ರೆ ಅಷ್ಟು ತಿಕ್ಕಾ ಹೊರ್ಕೊಂತೀರಲ್ಲೇ? ಯಾಕ್ರಲ್ಲಿ? ಅಲ್ಲಿ ನೋಡಿದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವಮಾನ ಮಾಡ್ತಾನೆ, ಅವನೊಬ್ಬ ಜೈನು ಗಡಿಪಾರು. ಕರ್ನಾಟಕದ ಬೆಳಗಾಂ ಅಸೆಂಬ್ಲಿನಲ್ಲಿ ಒಂದು ಹೆಣ್ಣನ್ನ ವೇಶ್ಯೆಗೆ ಹೋಲಿಸ್ತೀರಾ? ನೀವೆಲ್ಲ ಯಾವ ಸೀಮೆ ಗಂಡಸ್ರೋ? ಒಂದು ಹೆಣ್ಣು ವೇಶ್ಯೆ ಆಗ್ಬೇಕು ಅಂದ್ರೆ ಒಂದು ಗಂಡಸ್ ಕಾರಣ, ಅವನ ಕಾಮುಕತೆ ಕಾರಣ. ರವಿ, ನಿನ್ನಂತ ಹಲ್ಕಟ್ಟುಗಳಿಂದನೋ ಹೆಣ್ಣು ಮಕ್ಕಳು ವೇಶ್ಯೆ ಆಗೋದು?
ನಿನ್ನ ದೋಸ್ತು ರಮೇಶ್ ಜಾರಕಿಹೊಳಿ ಅಂತವರಿಂದ ಹೆಣ್ಮಕ್ಳು ವೇಶ್ಯ ಆಗೋದು. ನಿಮ್ಮ ಬಾಸು ಮಾಜಿ ಜೈಲು ಯಡಿಯೂರಪ್ಪ ಇಂದ ಹೆಣ್ಮಕ್ಳು ವೇಶ್ಯ ಆಗೋದು. ನಿನ್ನ ದೋಸ್ತು RR ನಗರದ ಆ ಹಲ್ಕಟ್ 420 ಆ ಆಂಧ್ರ ನಾಯ್ಡು ಅಂತವರಿಂದ ಕಣೋ ಹೆಣ್ಮಕ್ಳು ವೇಶ್ಯ ಆಗೋದು. ಹೆಣ್ಮಕ್ಳನ್ನ ಏನೋ ಅನ್ಕೊಂಡಿದ್ಯಲೇ, ಹಲ್ಕಟ್ ಒನಕೆ ಓಬವ್ವ ಗಂಡನಿಗೆ ಊಟ ಇಟ್ಟು ಎದುರಾಳಿ ಸೈನ್ಯದ ತಲೆ ಬುಳ್ಳೆ ಹೊಡೆದಾಕದಲ್ಲ, ಆ ಮಣ್ಣ ಈ ಮಣ್ಣಲ್ಲೇ ಹಲ್ಕಟ್ ರವಿ ಬ್ರಿಟಿಷರ ವಿರುದ್ಧ ತನ್ನ ಹೊಟ್ಟೆನಲ್ಲಿ ಮಗು ಹುಟ್ಟಿಲ್ಲ ಅಂತ ವಿರೋಧ ಮಾಡಿದ್ಲಲ್ಲ, ಆ ಕಿತ್ತೂರು ರಾಣಿ ಚೆನ್ನಮ್ಮನ ಮಣ್ಣಲ್ಲೇ ಹಲ್ಕಟ್ ರವಿ 12ನೇ ಶತಮಾನದಲ್ಲಿ ನಾನು ಒಕ್ಕಲಿಗ ಆದ್ರೂ ಬಸವೇಶ್ವರ ಅವರ ಫಾಲೋವರು, ಬಸವಣ್ಣನ ಚಿಂತನೆಗಳನ್ನ ಫಾಲೋ ಮಾಡ್ತೀನಿ. ಅದನ್ನ ಆಚರಣೆಗೆ ಲಿಖಿತ ರೂಪದಲ್ಲಿ ತಂದಂತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ನಾವು ಆಡಿ ಹೊಗಳ್ತೀವಿ, ಎದೆನಲ್ಲಿ ಇಟ್ಕೊಂಡಿದ್ದೀವಿ. ಅಲ್ಲಿ ನೋಡಿದ್ರೆ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ಗೆ ಅವನ ಅವಮಾನ ಮಾಡ್ತಾನೆ. ಅವನೊಬ್ಬ ಗಡೀಪಾರ್ ಮುಖ್ಯ ಹೋಮ್ ಮಿನಿಸ್ಟ್ರು. ಇಲ್ಲಿ ನೋಡಿದ್ರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಆಕೆ ಬ್ಯಾಕ್ ಗ್ರೌಂಡ್ 1000 ಇದಿನಲ್ಲೇ ಅಲ್ಕಟ್ ನಾಯಿ, ಹುಚ್ಚ ನಾಯಿ. ನಿನಗೆ ಖಂಡಿತವಾಗಿ ನಾನು ಬೆಳಗ್ಗೆ ಸೂರ್ಯ ಮುಕುಂದರಾಜ್ ಕೇಳಿದೆ, ಸೂರ್ಯ ಇವನ್ಗೆ ಹೊಡಿಬೇಕಲ್ಲೇ ಅಂತ. ಬೇಡ ಅಂದ ಅವನು, ಬೇಡ ಕಾನೂನು ಕೈ ತಗೊಂಬಾರ್ದು ಅಂತಂದ. ನಾನು ಹೇಳಿದ್ದೀನಿ ಕಾಂಗ್ರೆಸ್ ಅವ್ರಿಗೆ, ನಾನು ಅವನು ಹೊಡೆದ್ಬಿಟ್ಟು ಜೈಲಿಗೆ ಹೋಗ್ತೀನಿ, ಜೈಲಲ್ಲಿ ಹೋಗಿ ಹೊಡಿತೀನಿ ಅವನ್ಗೆ. ಇವತ್ತು ಒಬ್ಬ ಮಿನಿಸ್ಟರ್ ಬಿಡಲ್ಲ ಅಂದ್ರೆ ಸಾಮಾನ್ಯ ನಮ್ಮ ಹೆಂಡತಿಗೆ ನಮ್ಮ ಮಕ್ಕಳಿಗೆಲ್ಲೋ ಬಿಡ್ತೀರಾ ನೀವು? ಅಶೋಕ, ಈ ನನ್ನ ಮಕ್ಕಳಿಗೆ ಹೇಳು, ನಾವು ಕನ್ನಡಿಗರು, ನಿಮ್ಮ ಹಿಂದಿವಾಲಗಳು, ನಿಮ್ಮ ಈ ಬಿಜೆಪಿ, ನಿಮ್ಮ ಈ ಪಕ್ಷ ಒಂದು ಲಿಮಿಟ್ ಅಲ್ಲಿ ಇರ್ಲಿ. ಲಿಮಿಟ್ ಮೀರಿದ್ರೆ ಮನೆಗೆ ನುಗ್ಗು ಹೊಡಿತೀವಿ ನಿಮ್ಗೆ. ನೀನು ಮಿನಿಸ್ಟರ್ ಆಗಿರೋ, MLA ಆಗಿರೋ, ಹೆಣ್ಣು ಮಕ್ಕಳ ವಿಚಾರಕ್ಕೆ ತಲೆ ಹಾಕರ್ರೆ, ಕರ್ನಾಟಕದ ಮರ್ಯಾದೆಗೆ ಕೈ ಇಟ್ರೆ ಮನೆಗೆ ನುಗ್ಗು ಹೊಡಿತೀವಿ ನಿಮ್ಗೆ. ವಿ ವಿಲ್ ಎಂಟರ್ ಯುವರ್ ಹೋಮ್ಸ್. ನನಗೇನು ಸೆಕ್ಯೂರಿಟಿ ಬೇಕಾಗಿಲ್ಲ, ಪೊಲೀಸ್ ಸೆಕ್ಯೂರಿಟಿ. ವಿತೌಟ್ ಸೆಕ್ಯೂರಿಟಿ ನಿನ್ನ ಮನೆ ನುಗ್ಗು ಹೊಡಿತೀವಿ ನಾವು. ಇನ್ನೊಂದು ಸಾರಿ ಅಸೆಂಬ್ಲಿ ದೇವಸ್ಥಾನ, ಕಾನೂನು ಮಾಡೋ ದೇವಸ್ಥಾನದಲ್ಲಿ ನೀನು ನಿನ್ನ ತೀಟೆಗೆ ವೇಶ್ಯ ಮಾಡ್ದಲ್ಲೇನೋ? ಹಲ್ಕಟ್ ನೀನು ಮಗನ. ನಿನಗೆ ಕಾನೂನು ಶಿಕ್ಷೆ ಬಿಟ್ಟಾಕೋ, ಮನೆಗೆ ನುಗ್ಗು ಹೊಡಿತೀವಿ ನಿನಗೆ. ಓಟಿ ನಿನ್ನ ಮನೆಗೆ ನುಗ್ಗು ಹೊಡಿತೀವಿ ನಾವು. ಜ್ಞಾಪಕ ಇಟ್ಕೋ, ಚಿಕ್ಕಮಂಗ್ಳೂರು ಮನೆಗೆ ನುಗ್ಗು ಹೊಡಿತೀವಿ ನಿನಗೆ. ಮಗನೇ ಎಚ್ಚರವಾಗಿರೋ, ಮನೆಗೆ ನುಗ್ಗಿದ್ರೆ ಒದೆ ಬಿದ್ಮೇಲೆ ಪೊಲೀಸರು ಬರ್ತಾರೆ, ಪರವಾಗಿಲ್ಲ. ನಿನಗೋಸ್ಕರ ಒದೆ ಹೊಡೆದು ನಾನು ಜೈಲಿಗೆ ಹೋಗಿ ರೆಡಿ ಇದ್ದೀನಿ. ನಾನು ಜೈಲಿಗೆ ಹೋಗಿ ರೆಡಿ ಇದ್ದೀನಲ್ಲಿ. ನಾನೇನು ಜೈಲನ್ನು ಫಸ್ಟ್ ಟೈಮ್ ನೋಡ್ತಾ ಇಲ್ಲ ಮಗನೇ. ಹೊಡೆದ್ರೆ ಆ ಬಾಯಲ್ಲಿರೋ 32 ಹಲ್ಲು, ಆ ಮೈಯಲ್ಲಿರೋ ಮೂಳೆಗಳ ಪುಡಿ ಆಗ್ಬಿಡ್ಬೇಕು. ರಾಸ್ಕಲ್ ತಗೊಂಬಂದು ನೀನು ಮಗನೇ. ಒಬ್ಬ ಮಿನಿಸ್ಟರ್ನ ಅವಳ ಬ್ಯಾಕ್ ಗ್ರೌಂಡ್ ಬಗ್ಗೆ ಕೇಳೋ ರಮೇಶ್ ಜಾರಕಿಹೊಳಿಗೆ, ಹಲ್ಕಟ್ಗೆ. ಸಾಮಾನ್ ಮೇಲೆ ಹೆಜ್ಜೆ ಕೊಡ್ಬೇಕು ನನ್ನ ನಿನ್ಗೆ. ಸಾಮಾನ್ ಹುಷಾರ್, ಅರ್ಥ ಆಯ್ತಾ? ಹುಷಾರಾಗಿರು ಮಗನೇ. ಕುಡಿಯಕ್ಕೆ ಎಣ್ಣೆ ಪಾರ್ಟಿ ಕೊಟ್ಟ ಅಂತ ಕುಡಿದು ಬಿಟ್ಟು ಬಾಯಿಗೆ ಬಂದಂಗ ಮಾತಾಡಿದ್ರೆ ಮಗನೇ, ಮೈಯಲ್ಲಿರೋ ಮೂಳೆಗಳು, ಬಾಯಲ್ಲಿರೋ ಹಲ್ಲುಗಳಿರಲ್ಲ ನಿನಗೆ. ನೆಕ್ಸ್ಟ್ ಟೈಮ್ ಮಾತಾಡಕ್ಕೆ ಅಲ್ಲಿರಲ್ಲ ಮಗನೇ. ನಿನಗೆ ಹೊಡೆದು ಬಿಟ್ಟು ಬೇಕಾದ್ರೆ ಜೈಲು ಹೋಗಿ ಹೊಡಿತೀನಿ, ಆಮೇಲೆ ಜೈಲಲ್ಲೂ ಬಂದು ಹೊಡಿತೀನಿ ನಾನು. ಎಚ್ಚರವಾಗಿರೋ. ಯಾವ RSS, ಯಾವ BJP ಬರಲ್ಲ. ನಾನ್ ನೋಡಿದ್ದೀನಿ ಜೀವನ ಅಂದ್ರೆ ಏನು ಅಂತ.
ಕೋವಿಡ್ ಸಮಯದಲ್ಲಿ 30,000 ಜನ ಸತ್ತೋದ್ರು, ಯಾರು ಆಗಿಲ್ಲ. ಕೆಂಪೇಗೌಡ ಅದೇ ವಂಶದವನು. ಪಾಳ್ಯಗಾರನಲ್ಲಿ ಕೆಂಪೇಗೌಡ ಪಾಳ್ಯಗಾರ, ಅದೇ ಬ್ಲಡ್. ಮನೆಗೆ ಕೊಡ್ತೀನಿ ನಿನ್ಗೆ. ಇನ್ನೊಂದು ಸತಿ ಯಾವುದೇ ಹೆಣ್ಣು ಮಗಳಿಗೆ ಇವಾಗ್ಲೂ ಹೇಳ್ತೀನಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಬನ್ನಿ ನಿಂತ್ಕೊಳ್ಳಿ, ಇವನು ನಾನೇ ಹೊಡಿತೀನಿ, ಚಪ್ಪಲಿ ಕಿತ್ತೋಗಂಟ ಹೊಡಿತೀನಿ, ಬೂಟ್ ಕಿತ್ತೋಗಂಟ ಹೊಡಿತೀನಿ, ಆಮೇಲೆ ಬೇಕಾದ್ರೆ ಜೈಲ್ಗೆ ಹೋಗ್ತೀನಿ. ಥ್ಯಾಂಕ್ ಯು.